ಸರ್ಕಾರಿ ಹುದ್ದೆ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ. ಪ್ರತಿಯೊಬ್ಬರಿಗೂ ಸರ್ಕಾರಿ ಉದ್ಯೋಗ ಪಡೆಯೋ ಆಸೆ ಇದ್ದೇ ಇರುತ್ತೆ. ಅದರಲ್ಲೂ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಯಾವುದೇ ವಿಷಯ ಓದಿರಲಿ, ಎಲ್ರಿಗೂ ಸರ್ಕಾರಿ ಕೆಲಸ ಬೇಕೇ ಬೇಕು. ಅಷ್ಟರ ಮಟ್ಟಿಗೆ ಜನ ಸರ್ಕಾರಿ ಕೆಲಸದ ಹಿಂದೆ ಬಿದ್ದಿದ್ದಾರೆ. ಹಗಲು ರಾತ್ರಿ ನಿದ್ದೆಗೆಟ್ಟು ಓದ್ತಾರೆ. ಆರೋಗ್ಯ ಕೆಟ್ಟರೂ ಪರವಾಗಿಲ್ಲ, ಸರ್ಕಾರಿ ಕೆಲಸ ಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರ ಉದ್ಯೋಗದಲ್ಲಿ ಸಿಗುವಂಥ ಭದ್ರತೆ. ಮಾಸ್ಟರ್ ಡಿಗ್ರಿ ಮುಗಿದ ಬೆನ್ನಲ್ಲೇ ಎಷ್ಟೋ ವಿದ್ಯಾರ್ಥಿಗಳು ಕೆಸೆಟ್, ನೆಟ್ ಎರಡೂ ಎಕ್ಸಾಮ್ ಕ್ಲಿಯರ್ ಮಾಡಿಕೊಂಡಿದ್ದಾರೆ. ವರ್ಷಗಟ್ಟಲೆ ಕಷ್ಟಪಟ್ಟು ಓದಿ ಎಕ್ಸಾಮ್ ಕ್ಲಿಯರ್ ಮಾಡಿದ್ದಾರೆ. ಈಗ ಈ ಮೂಲಕ ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಅರ್ಹತೆ ಪಡೆದುಕೊಂಡಿದ್ದಾರೆ. ಬ್ಯಾಚುಲರ್ ಡಿಗ್ರಿ ಮಾಡಿದವರು ಬೋಧಕೇತರ ಹುದ್ದೆಗಳ ಭರ್ತಿಗೆ ಕಾಯ್ತಾ ಇದ್ದಾರೆ. BA, BE, BSc, MA, MBA, BS, MS, MSW ಸೇರಿದಂತೆ PhD ವಿದ್ಯಾರ್ಥಿಗಳು ಸರ್ಕಾರಿ ಕೆಲಸಕ್ಕಾಗಿ ತಪಸ್ಸು ಮಾಡ್ತಿದ್ದಾರೆ. ಸರ್ಕಾರ ಯಾವಾಗ ನೇಮಕಾತಿ ಮಾಡಲಿದೆ ಅಂತ ಎದುರು ನೋಡ್ತಾ ಇದ್ದಾರೆ. ಭಾರತೀಯರಲ್ಲಿ ಸರ್ಕಾರಿ ಕೆಲಸದ ಮೇಲೆ ವ್ಯಾಮೋಹಕ್ಕೆ ಕಾರಣ ಒಂದಿದೆ. ಜಾಬ್ ಸೆಕ್ಯೂರಿಟಿ ಒಂದು ದೊಡ್ಡ ಅಂಶವಾದರೆ ಉದ್ಯೋಗದಿಂದ ಸಿಗುವಂಥ ಇತರ ಸೌಲಭ್ಯಗಳು ಜನರನ್ನು ಆಕರ್ಷಿಸ್ತವೆ. ಇನ್ನು ಅತಿ ಹೆಚ್ಚು ಸಂಬಳ ಪಡೆಯುವಂಥ ಸರ್ಕಾರಿ ಹುದ್ದೆಗಳು ಯಾವುವು ಗೊತ್ತಾ? ಅಂತಹ ಟಾಪ್ 10 ಉದ್ಯೋಗಗಳ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀವಿ ನೋಡಿ. ಜನರ ಮೊದಲ ಆದ್ಯತೆ ಭಾರತೀಯ ಆಡಳಿತ ಸೇವೆ. ಕಾರಣ IAS ಮತ್ತು IPS ಹುದ್ದೆ ಅತಿ ಹೆಚ್ಚು ಸಂಬಳ ಪಡೆಯುವಂಥ ಸರ್ಕಾರಿ ಕೆಲಸದ ಪಟ್ಟಿಯಲ್ಲಿ ಮೊದಲ ಸ್ಥಾನ ಪಡ್ಕೊಂಡಿದೆ. IAS ಮತ್ತು IPS ಅಧಿಕಾರಿಗಳಿಗೆ ಉಳಿದುಕೊಳ್ಳುವುದಕ್ಕೆ ಸರ್ಕಾರಿ ಮನೆಗಳು ಮತ್ತು ಪ್ರಯಾಣಿಸುವುದಕ್ಕೆ ದುಬಾರಿ ಕಾರುಗಳನ್ನು ನೀಡಲಾಗುತ್ತೆ. ಇವರಿಗೆ ಬರೋಬ್ಬರಿ 56,000 ಮೂಲ ವೇತನ ಸಿಗುತ್ತೆ. ಮತ್ತೊಂದು ಅಂದರೆ ಸಾರ್ವಜನಿಕ ವಲಯದ ಉದ್ಯಮಗಳು. ಸಾರ್ವಜನಿಕ ವಲಯದ ಎಂಜಿನಿಯರ್ಗಳು ಮಾಸಿಕ 24,000ದಿಂದ 50,000ದವರೆಗೆ ವೇತನ ಪಡಿತಾರೆ. ಅವರ ವಾರ್ಷಿಕ CTC 10,80,000ದವರೆಗಿರುತ್ತೆ. ಅಷ್ಟೇ ಅಲ್ಲ, ಮ್ಯಾನೇಜ್ಮೆಂಟ್ ಟ್ರೈನಿಗಳು ತಿಂಗಳಿಗೆ 24,900ರಿಂದ 50,500 ರೂಪಾಯಿವರೆಗೆ ವೇತನ ಪಡಿತಾರೆ. ಮೂರನೆಯದ್ದು ರಕ್ಷಣಾ ಸೇವೆಗಳಾದಂಥ ನೌಕಾಪಡೆ, ಸೇನೆ ಮತ್ತು ವಾಯುಪಡೆ. ಇವರಿಗೆ ಉತ್ತಮ ಸಂಬಳದ ಜೊತೆಗೆ ವೈದ್ಯಕೀಯ ಸೌಲಭ್ಯಗಳು, ಸರ್ಕಾರಿ ವಸತಿ ಮತ್ತು ಸಾರಿಗೆ ವೆಚ್ಚಗಳಂತಹ ಪ್ರಯೋಜನಗಳನ್ನು ಒದಗಿಸಲಾಗುತ್ತೆ. ರಕ್ಷಣಾ ಸೇವೆಗಳಲ್ಲಿ ಜೂನಿಯರ್ ಗ್ರೇಡ್ ಕಮಾಂಡೆಂಟ್ 15,600 ರೂಪಾಯಿಯಿಂದ 39,100 ಮತ್ತು ಗ್ರೇಡ್ ಪೇ ರೂಪಾಯಿ 7,600 ರೂಪಾಯಿಯನ್ನು ಪಡೀತಾರೆ. ಭಾರತೀಯ ವಿದೇಶಾಂಗ ಸೇವೆ IFS ಅಧಿಕಾರಿಗಳಿಗೆ ರಾಷ್ಟ್ರದ ಪ್ರತಿನಿಧಿಗಳ ಸ್ಥಾನಮಾನವನ್ನು ನೀಡಲಾಗುತ್ತೆ. ವಿದೇಶಿ ಸೇವೆಯ ಸೀನಿಯರ್ ಟೈಮ್ ಸ್ಕೇಲ್ನಲ್ಲಿರುವಂಥ ಇವರಿಗೆ 15,600 ರೂಪಾಯಿಯಿಂದ 39,100 ರೂಪಾಯಿ ಮತ್ತು ಗ್ರೇಡ್ ಪೇ 6,600 ರೂಪಾಯಿ ಪಡೀತಾರೆ. ಇಸ್ರೋ, DRDO ವಿಜ್ಞಾನಿ ಎಂಜಿನಿಯರ್ಗಳು. ಸಂಶೋಧನೆಯಲ್ಲಿ ಆಸಕ್ತಿ ಹೊಂದಿರುವಂಥ ಎಂಜಿನಿಯರ್ಸ್ ಇಸ್ರೋ ಮತ್ತು DRDOಗಳಲ್ಲಿ ವಿಜ್ಞಾನಿ ಮತ್ತು ಇಂಜಿನಿಯರ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ಸಂಸ್ಥೆಗಳಲ್ಲಿ ಕೆಲಸ ಮಾಡೋರಿಗೆ ಉತ್ತಮ ವಸತಿ ಸಿಗುತ್ತೆ. ಜೊತೆಗೆ ಮಾಸಿಕ 60,000 ಸಂಬಳ ನೀಡಲಾಗುತ್ತೆ. RBI ಗ್ರೇಡ್ B ಬ್ಯಾಂಕಿಂಗ್ ಅತಿ ಹೆಚ್ಚು ಸಂಬಳ ಪಡೆಯುವಂಥ ಕೆಲಸ ಆಗಿದೆ. ಈ ಹುದ್ದೆಯಲ್ಲಿರುವ ವ್ಯಕ್ತಿಯೊಬ್ಬರು ಮಾಸಿಕ 67,000 ರೂಪಾಯಿ ವೇತನ ಪಡಿತಾರೆ. ಜೊತೆಗೆ ಭಾರತೀಯ ಅರಣ್ಯ ಅಧಿಕಾರಿಗಳು ಅರಣ್ಯದಲ್ಲಿ ಕೆಲಸ ಮಾಡ್ತಾರೆ. ಅವರು ವನ್ಯಜೀವಿ ಮತ್ತು ಪರಿಸರವನ್ನು ರಕ್ಷಿಸ್ತಾರೆ. 60,000 ರೂಪಾಯಿ ಸಂಬಳ ಪಡಿತಾರೆ. ಇಷ್ಟೇ ಅಲ್ಲ, ಭಾರತದಲ್ಲಿ ಸಹಾಯಕ ಪ್ರಾಧ್ಯಾಪಕರು, ಉಪನ್ಯಾಸಕರು ತಿಂಗಳಿಗೆ 50,000 ರೂಪಾಯಿ ಸಂಬಳ ಪಡಿತಾರೆ. SSC ಅಂದರೆ ಸಿಬ್ಬಂದಿ ಆಯ್ಕೆ ಆಯೋಗ. ಸಿಬ್ಬಂದಿ ಆಯ್ಕೆ ಆಯೋಗ CGL, CHSL, MTS ಮತ್ತು CPO-ನಂತಹ ವಿವಿಧ ಪರೀಕ್ಷೆಗಳನ್ನು ನಡೆಸ್ತಾರೆ. ಇವು ಕೇಂದ್ರ ಸರ್ಕಾರದ ಕೆಲಸಗಳು. ಈ ಇಲಾಖೆಯ ನೌಕರರಿಗೆ 45,000 ರೂಪಾಯಿ ಸಂಬಳ ಸಿಗುತ್ತೆ. ಕೊನೆಯದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ. ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದಲ್ಲಿ ಸಹಾಯಕ ವಿಭಾಗ ಅಧಿಕಾರಿಯಾಗಿ ಅಂದರೆ ASO ಕೆಲಸ ಪಡೆಯುವುದಕ್ಕೆ ಅಭ್ಯರ್ಥಿ SSC, CGL ಪರೀಕ್ಷೆಯನ್ನು ಬರೀಬೇಕು. ಇವರು 40,000 ಸಂಬಳ ಪಡೀತಾರೆ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಕಂಟೆಂಟ್ಗಾಗಿ ನ್ಯೂಸ್ ಫಸ್ಟ್ ಎಜುಕೇಷನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.